ನಮಸ್ತೆ ಎಲ್ಲರಿಗೂ. ನಿನ್ನೆ ನಡೆದಂತಹ HK ವಿಭಾಗದ PDO ಎಕ್ಸಾಮ್ಗೆ ಸಂಬಂಧಿಸಿದಂತೆ ಪೇಪರ್ 2 ಕಮ್ಯುನಿಕೇಷನ್ ಪೇಪರ್ದಲ್ಲಿ ಬಂದಂತಹ ಸಾಮಾನ್ಯ ಕನ್ನಡದ ಪ್ರಶ್ನೋತ್ತರಗಳ ಸಂಭವನೀಯ ಕೀ ಉತ್ತರಗಳನ್ನು ಈ ವಿಡಿಯೋದಲ್ಲಿ ನೋಡೋಣ. ಪ್ರಶ್ನೆ ಸಂಖ್ಯೆ 1. ಸುಗ್ಗಿ ಯೊಳುಂಡುದಂ ಕಾರೊಳ ಕಾಯುವನಕ್ಕುಂ ಎಂಬ ಹಳೆಗನ್ನಡ ರೂಪವನ್ನು ಹೊಸಗನ್ನಡಕ್ಕೆ ಪರಿವರ್ತಿಸಿ. ಇವುಗಳಿಗೆ ಸರಿಯಾದ ಡೈರೆಕ್ಟ್ ಆನ್ಸರ್ಗಳನ್ನು ನೋಡ್ಕೊತ ಹೋಗೋಣ. ಇಲ್ಲಿ ಪ್ರಶ್ನೆ ಸಂಖ್ಯೆ 1ಕ್ಕೆ ಸರಿಯಾದ ಉತ್ತರ ಯಾವುದಂದರೆ ಆಪ್ಷನ್ 2. ಸುಗ್ಗಿಯಲ್ಲಿ ಉಂಡದ್ದನ್ನು ಮಳೆಗಾಲದಲ್ಲಿ ಕಾರುತ್ತಾನೆ. ಇದು ಇದಕ್ಕೆ ಸರಿಯಾದ ಉತ್ತರ. ಬಹುತ್ವದ ಭಾರತ ಮತ್ತು ಬೌದ್ಧ ತಾತ್ವಿಕತೆ ಕೃತಿಯ ಕರ್ತು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3. ಮುಡ್ನಾ ಕೂಡು ಚಿನ್ನಸ್ವಾಮಿ. ಇವನು ಎಂಬ ಪದ ಇದು ಏನಾಗ್ತದಂದರೆ ಸರ್ವನಾಮ. ಆಪ್ಷನ್ 4. ಅಶ್ರು ಪದದ ಅರ್ಥ. ಅಶ್ರು ಅಂದರೆ ಕಣ್ಣೀರು. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ 3. ಗೆರೆ ಎಳೆದ ಪದದ ಸರಿಯಾದ ಶಬ್ದ ರೂಪವನ್ನು ಗುರುತಿಸಿ. ಇಲ್ಲಿ ಈ ಸಾಧನದಲ್ಲಿ ಒಂದು ನ್ಯೂನತೆ ಉಂಟು. ನ್ಯೂನತೆ ಇದನ್ನು ಕೊಟ್ಟಿದ್ದಾರೆ. ಈ ಪದದ ಸರಿಯಾದ ರೂಪವನ್ನು ಕೇಳಿದ್ದಾರೆ. ಇಲ್ಲಿ ಸರಿಯಾದ ರೂಪ ಯಾವುದಾಗ್ತದಂದರೆ 5ನೇ ಪ್ರಶ್ನೆಗೆ ನ್ಯೂನತೆ ಆಪ್ಷನ್ 2. ನ್ಯೂನತೆ ಇದು ಇದಕ್ಕೆ ಸರಿಯಾದ ಉತ್ತರ. ನೆಕ್ಸ್ಟ್ ಇವುಗಳಲ್ಲಿ ಭೂತಕಾಲದ ಪ್ರತ್ಯಯ ಯಾವುದು? ಭೂತಕಾಲದ ಇಲ್ಲಿ ಯಾವುದಾಗ್ತದ? ಇದು ಭೂತಕಾಲದ ಸರಿಯಾದ ರೂಪ. ನೆಕ್ಸ್ಟ್ 7ನೇ ಪ್ರಶ್ನೆ ಸಂಖ್ಯೆ 7. ಕೆಳಗಿನ ಕವಿ ಕೃತಿಗಳನ್ನು ಸರಿಹೊಂದಿಸಿ ಬರೆಯಿರಿ. ಇಲ್ಲಿ ಕುವೆಂಪು, ಅನಕೃ, ವಿಕ್ರು ಗೋಕಾಕ, ದೇವನೂರು ಮಹಾದೇವ. ಇಲ್ಲಿ ಕುವೆಂಪುದು ಯಾವುದಾಗ್ತೈತಿ? ಶ್ರೀರಾಮಾಯಣ ದರ್ಶನಂ. ನೆಕ್ಸ್ಟ್ ಯಾವುದಾಗ್ತದ? ದೇವನೂರು ಮಹಾದೇವ ಅವ್ರದ್ದು ಎದೆಗೆ ಬಿದ್ದ ಅಕ್ಷರ. ಇಲ್ಲಿ D3 A2. ಇಲ್ಲಿ ಆಪ್ಷನ್ 3 ಇದಕ್ಕೆ ಸರಿಯಾದ ಉತ್ತರ. ನೆಕ್ಸ್ಟ್ ಕ್ವಶನ್. ಈ ವಾಕ್ಯದಲ್ಲಿ ಗೆರೆ ಎಳೆದ ಇಂಗ್ಲೀಷ್ ಪದಕ್ಕೆ ಕನ್ನಡ ರೂಪ ಗುರುತಿಸಿ. ಇಲ್ಲಿ ಸರ್ಕ್ಯುಲರ್ ಅಂದರೆ ಸುತ್ತೋಲೆ. ಮೋಸಗಾರ ಎಂಬುದು ಇದು ತದ್ದಿಂತ ನಾಮ. ಮೋಸಗಾರ ಇದು ತದ್ದಿಂತ ನಾಮ. ಇದಕ್ಕೆ ಸರಿಯಾದ ಉತ್ತರ. ವಾಪಿ ಪದದ ತದ್ಭವ ರೂಪ. ವಾಪಿ ಅಂದರೆ ಬಾವಿ. ಇದರ ತದ್ಭವ ರೂಪ. ಆತ್ಮಾರ್ಥಕ ಸರ್ವನಾಮಗಳನ್ನು ಗುರುತಿಸಿ. ಆತ್ಮಾರ್ಥಕ ಸರ್ವನಾಮ ಯಾವುದಾಗ್ತದೆ? ಇಲ್ಲಿ ತಾನು, ತಾವು. ನೆಕ್ಸ್ಟ್ ಕ್ವಶನ್. ಪ್ರಸೂನ ಪದದ ಅರ್ಥ ಕೊಡುವ ಇನ್ನೊಂದು ಪದವನ್ನು ಗುರುತಿಸಿ. ಇಲ್ಲಿ ಪ್ರಸೂನ ಅಂದರೆ ಯಾವುದಾಗ್ತದೆ? ಇಲ್ಲಿ ಹೂವು. ಪ್ರಸೂನ ಅಂದರೆ ಹೂವು. ಈ ಕೆಳಗಿನ ಪದಗಳಲ್ಲಿ ಕಾಗುಣಿತ ಸರಿಯಾಗಿರುವ ಪದ ಯಾವುದು? ಇಲ್ಲಿ ಸರಿಯಾದ ಉತ್ತರ 13ನೇದು ಸರಿಯಾದ ಉತ್ತರ ಆಪ್ಷನ್ 2. ಉಚ್ಚೈಶ್ರವಶು ಇದಕ್ಕೆ ಸರಿಯಾದ ಉತ್ತರ. ಈ ವಾಕ್ಯದಲ್ಲಿ ಗೆರೆ ಎಳೆದ ಇಂಗ್ಲೀಷ್ ಪದಕ್ಕೆ ಕನ್ನಡ ರೂಪವನ್ನು ಗುರುತಿಸಿ. ಸಿಲೆಬಸ್ ಅಂದರೆ ಪಠ್ಯಕ್ರಮ. ಇದಕ್ಕೆ ಸರಿಯಾದ ಉತ್ತರ. ಘಟಿಕೋತ್ಸವ ಅಂದರೆ ಪದವಿ ಪ್ರಧಾನ ಕಾರ್ಯಕ್ರಮ. ನೆಕ್ಸ್ಟ್ ಪ್ರತಿ ಪ್ಲಸ್ ಉತ್ತರ ಪ್ರತ್ಯುತ್ತರ. ಇದು ಯಾವ ಸಂಧಿ? ಸಂಧಿಗೆ ಉದಾಹರಣೆ ಅಂದರೆ ಎಣಸಂಧಿ. ಕನ್ನಡದ ಮೊದಲ ಶಾಸನ ಯಾವುದು? ಯಾವ ರಾಜಮನೆತನಕ್ಕೆ ಸೇರಿದೆ? ಕನ್ನಡದ ಮೊದಲ ಶಾಸನ ಯಾವ ರಾಜಮನೆತನಕ್ಕೆ ಸೇರಿದೆ ಅಂದರೆ ಇದು ಕದಂಬರ ರಾಜಮನೆತನಕ್ಕೆ ಸೇರಿದೆ. ಯಾವ ಶಾಸನ? ಹಲ್ಮಿಡಿ ಶಾಸನ. ನೆಕ್ಸ್ಟ್ ಕ್ವಶನ್. ಗಾದೆ ಪೂರ್ಣಗೊಳಿಸಿ. ಹರಿಯುವ ನೀರಿಗೆ ಡ್ಯಾಶನ ಅಪ್ಪಣೆ ಅಂತ ಕೇಳಾರಿಲ್ಲಿ. ಇಲ್ಲಿ ಸರಿಯಾದ ಉತ್ತರ ಏನಾಗ್ತದೆ ಅಂದರೆ ದೊಣ್ಣೆ ನಾಯಕನ ಅಪ್ಪಣೆ. ಇದು ಇದಕ್ಕೆ ಸರಿಯಾದ ಉತ್ತರ. ಅಂಗಿ ತೆಗಿ, ಬಾವಿಯಲ್ಲಿ ಇಳಿ. ಈ ಒಗಟಿನ ಅರ್ಥ ಯಾವುದು? ಬಾಳೆಹಣ್ಣು. ಸ್ಥಾನಪಲ್ಲಟವಾಗಿರುವ ಪದಗಳನ್ನು ಅರ್ಥಪೂರ್ಣವಾಗಿ ಜೋಡಿಸಿ. ಇಲ್ಲಿ ಸ್ಥಾನಪಲ್ಲಟ. ಅನ್ಯ ಜೀವನವಿಲ್ಲ ಕನ್ನಡವನುಳಿದೆನಗೆ, ಪೆತ್ತೆನ ತಾಯಿ ಕನ್ನಡವೇ ಎನ್ನುಸಿರು. ಇದಕ್ಕೆ ಸರಿಯಾದ ಉತ್ತರ ಯಾವುದಾಗ್ತಿದೆ? 20ನೇದು ಫಸ್ಟಿಗೆ ಎಮ್. ಕನ್ನಡವನ್ನುಳಿದೆನಗೆ ಇಲ್ಲಿ ಆಪ್ಷನ್ 3 ಆಗ್ತದೆ. ಆಮೇಲೆ ಏನು ಬರ್ತದೆ? ಅನ್ಯ ಜೀವನವಿಲ್ಲ ಪೆತ್ತೆನ ತಾಯಿ ಕನ್ನಡವೇ ಎನ್ನುಸಿರು. ಇದು ಇದಕ್ಕೆ ಸರಿಯಾದ ಉತ್ತರ. ನೆಕ್ಸ್ಟ್ ಕ್ವಶನ್. ಕುಕ್ಕುಕ್ಕು ಎಂದು ಕೋಳಿ ಕೂಗುದುವಾಗಳ. ಇದು ಯಾವ ಸ್ವರ? ಕುಕ್ಕುಕ್ಕು ಇದು ಪ್ಲುತ ಸ್ವರಕ್ಕೆ ಎಕ್ಸಾಂಪಲ್. ಇದು ಕುಕ್ಕುಕ್ಕು. ನೆಕ್ಸ್ಟ್ ಕ್ವಶನ್. ಚನ್ನವೀರ ಕಣವಿಯವರು ಸಾನೆಟ್ ಕವಿ ಎಂದು ಪ್ರಸಿದ್ಧರಾಗಿದ್ದಾರೆ. ಇಲ್ಲಿ ಸಾನೆಟ್ ಪದ ಅಂದರೆ ಕನ್ನಡಕ್ಕೆ ಏನು ಹೇಳ್ತಾರೆ ಅಂತ ಕೇಳಾರ. ಇಲ್ಲಿ ಸುನೀತ. ಸಾನೆಟ್ ಅಂದರೆ ಸುನೀತ. ಅರ್ಣ ಎಂದರೆ ಇದಕ್ಕೆ ಸರಿಯಾದ ಉತ್ತರ ನೀರು. ಅರ್ಣ ಎಂದರೆ ನೀರು. ನೆಕ್ಸ್ಟ್ ಕ್ವಶನ್. ಯಾಮಿನಿ ಎಂದರೆ ರಾತ್ರಿ. ನೆಕ್ಸ್ಟ್ ಕ್ವಶನ್. ಆದ್ಯ ವಚನಕಾರರು ಯಾರು? ದೇವರ ದಾಸಿಮಯ್ಯ. ರುಜು ಇದರ ವಿರುದ್ಧ ಪದ. ಇಲ್ಲಿ ರುಜು ಇದರ ವಿರುದ್ಧ ಪದ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3 ವಕ್ರ. ಆಚಾರ ವಿಚಾರ ಎನ್ನುವುದು ಜೋಡು ನುಡಿ. ಇವುಗಳಲ್ಲಿ ಭಾಮಹ ವಿರಚಿತ ಶಾಸ್ತ್ರ ಗ್ರಂಥವನ್ನು ಗುರುತಿಸಿ. ಇಲ್ಲಿ ಸರಿಯಾದ ಉತ್ತರ ಕಾವ್ಯಾಲಂಕಾರ, ಸೂತ್ರವೃತ್ತಿ. ಸಂಸ್ಕೃತದ ಸಹಾಯವನ್ನು ಪಡೆಯದೆ ಕೇವಲ ತದ್ಭವ ಪದಗಳನ್ನು, ದೇಶಿ ನುಡಿಗಳನ್ನು ಬಳಸಿಕೊಂಡು ರಚನೆಯಾಗಿರುವ ವಿಶಿಷ್ಟ ಕಾವ್ಯಕೃತಿ.
ಇದಕ್ಕೆ ಸರಿಯಾದ ಉತ್ತರ ಯಾವುದಾಗ್ತದ? ಕಬ್ಬಿಗರ ಕಾವ. ಇದಿರ್ಗೆ ಒಂದು, ಇದಿರ್ಗೆ ಪ್ಲಸ್ ಒಂದು, ಇದು ಯಾವ ರೀತಿಯ ಸಮಾಸ? ಇದಿರ್ಗೆ ಅಂದರೆ 2, ಇಲ್ಲಿ 2 ಏನಿದೆ ಸಂಖ್ಯೆ ಇದೆ, ಹಾಗಾಗಿ ಇದು ದ್ವಿಗು ಸಮಾಸ. ಪಲ್ಲವ ಶಬ್ದವನ್ನು ಈ ಅರ್ಥದಿಂದ ಗ್ರಹಿಸಬಹುದು. ಪಲ್ಲವ ಶಬ್ದವನ್ನು ಈ ಅರ್ಥದಿಂದ ಗ್ರಹಿಸಬಹುದು. ಯಾವುದಂದರೆ ಚಿಗುರು. ನೆಕ್ಸ್ಟ್ ಮಿಲಿಂದ ಎಂದರೆ ನೊಣ. ಇದು ಜೇನು ನೊಣ ಆಗ್ತೈತಿ, ಬಟ್ ಇಲ್ಲಿ ಆಪ್ಷನಲ್ಲಿ ನೊಣ ಕೊಟ್ಟಿದ್ದಾರೆ, ಹಾಗಾಗಿ ಆಪ್ಷನ್ 3 ಇದಕ್ಕೆ ಸರಿಯಾದ ಉತ್ತರ. ಶರಷಟ್ಪದಿಯ ಲಯ ಎಷ್ಟು ಕೇಳಾರ ಇಲ್ಲಿ? ಇದಕ್ಕೆ ಸರಿಯಾದ ಉತ್ತರ 4 ಮಾತ್ರೆ. ತ್ರಿಪದಿಯ ಯಾವ ಸ್ಥಾನಗಳಲ್ಲಿ ಬ್ರಹ್ಮಗಣ ಬರುತ್ತದೆ? 6 ಮತ್ತು 9. ಆಪ್ಷನ್ 3. ಸತತ ನರಸರರ ಮತ್ತು ಒಂದು ಗುರುಗಣ ವಿನ್ಯಾಸದ ಛಂದೋಂಬದ. ಇಲ್ಲಿ ಯಾವ್ದು ಆನ್ಸರ್ ಆಗ್ತದ? ಮಹಾಸ್ರದ್ಗರ ವೃತ. ಇದು ಇದಕ್ಕೆ ಸರಿಯಾದ ಉತ್ತರ.